ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಸ್ಟ್ಯಾಪ್ನರು ಮತ್ತು ಹೂವು ಮತ್ತು ಮಾವಿನ ಎಲೆ ತೊಗೊಂಡು ಒಂದು ಇದನ್ನು ತೋರಣನ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೆ. ನಾನು ಈ ತೋರಣನ ಫಸ್ಟ್ ಟೈಮ್ ರೆಡಿ ಮಾಡಿದ್ದೆ. ನೋಡೋಣ ಹೇಗೆ ಬರುತ್ತೆ ಅಂತ. ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು, ಆದರೆ ಹೇಗೆ ಬಂದಿದೆ ಅಂತ ನೀವು ಲಾಸ್ಟ್ವರೆಗೆ ನೋಡಿ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾಳೆ ಹಬ್ಬ ಅಂದರೆ ಇವತ್ತು ಸಂಜೆ ತುಂಬ ಬ್ಯುಸಿ ಇರ್ತೀನಿ. ನಾನು ಹಬ್ಬಕ್ಕೆ 3 ಡೇಸ್ ಮುಂಚೆಲಿಂದನೇ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಯಾಕೆಂದರೆ ಹೆಲ್ಪ್ ಮಾಡೋಕ್ಕೂ ಜೊತೆಗೆ ಯಾರೂ ಇಲ್ಲ, ಒಬ್ಬಳೇ ಮಾಡ್ಕೋಬೇಕು. ಎಲ್ಲ ವರ್ಕು ಜಾಬು ಮಾಡ್ಕೋಬೇಕು, ಮನೆಯಲ್ಲಿ ಕೆಲಸನೂ ಮಾಡ್ಕೋಬೇಕು ಒಬ್ಬಳೇ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಮತ್ತು ಹಬ್ಬದ ಕೆಲಸನೂ ಮಾಡ್ಕೋಬೇಕು. ಎಷ್ಟು ಬ್ಯುಸಿಯಾಗಿರ್ತೀನಿ ಅಂತಂದರೆ ನಾನು ಫೋನು ನೋಡೋಕ್ಕೂ ಅಷ್ಟು ಟೈಮ್ ಸಿಗೋಲ್ಲ. ಆ್ಯಕ್ಚುಲಿ ನಾನು ಮಾಡ್ತಾಯಿದ್ದೀನಿ, ಹುಡುಗರು ಯಾರೋ ಇಟ್ಬಿಟ್ಟವ್ರೆ. ನಾನು ಮೇಕಪ್ಪು ಆಗಲಿಲ್ಲ, ನೈಟ್ ಪ್ಯಾಂಟಲ್ಲೇ ಇದ್ದೀನಿ, ಟಾಪ್ ಮಾತ್ರ ಹಾಕ್ಕೊಂಡಿದ್ದೆ. ಅಷ್ಟು ಕೆಲಸ ಇರುತ್ತೆ ಅಂದರೆ ವಿಪರೀತ ಕೆಲಸ ಇರುತ್ತೆ ನನಗೆ. ಹೆಲ್ಪ್ ಮಾಡೋಕ್ಕೂ ಜೊತೆಗೆ ಯಾರೂ ಇಲ್ಲ ಅಂತ ಅಂದಾಗ ಈ ಥರ ಬೇಜಾರಾಗುತ್ತೆ. ತುಂಬ ಬ್ಯುಸಿ ಇರ್ತೀವಿ, ಟೆನ್ಷನ್ ಆಗುತ್ತೆ ಹಬ್ಬಗಳು ಬಂದಾಗ. ಅವಾಗ ಅನಿಸುತ್ತೆ ಯಾರಾದ್ರ ಜೊತೆಗಿದ್ರೆ ಚೆನ್ನಾಗಿರ್ತಿತ್ತು. ಜಸ್ಟ್ ಫ್ರೆಂಡ್ಸ್ ಆದರೂ ಒಂದು ಸ್ವಲ್ಪ ಹಬ್ಬದಲ್ಲಿ ಬಂದು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು, లేదా ಯಾರಾದರೂ ರಿಲೇಟಿವ್ಸ್ ಆದರೂ ಬಂದು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬೇರೆ ಟೈಮಲ್ಲಿ ಅನಿಸಲ್ಲ, ಆದರೆ ಹಬ್ಬದ ಟೈಮಲ್ಲಿ ಅನಿಸುತ್ತೆ. ಆಚೆಗಡೆನೂ ವರ್ಕ್ ಮಾಡಿಕೊಂಡು ಮತ್ತು ಮನೇಲಿ ಬಂದು ಮಾಡ್ಕೋಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಹಬ್ಬಗಳು ಬಂದಾಗ. ಬ್ಯುಸಿಯಾಗಿ ಮಾಡ್ತಾನೇ ಇದ್ದೆ. ಇದು ಮಾಡೋಕ್ಕೆ ನನಗೆ 1 ಅವರ್ ಟೈಮ್ ತೊಗೊಂತು. ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿ ಬರುತ್ತೆ ಅಂತ. ನೀವು ನೋಡಿ ಹೇಗೆ ಬಂದಿದೆ ಅಂತ. ನನಗಂತೂ ಗೊತ್ತಾಗಲಿಲ್ಲ ಪರ್ಫೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ. ಯೂಟ್ಯೂಬಲ್ಲಿ ವೀಡಿಯೋ ನೋಡಿಬಿಟ್ಟು ಟ್ರೈ ಮಾಡಿದ್ದೆ ಫಸ್ಟ್ ಟೈಮು. ನನಗಿದು ಮಾಡಬೇಕು ಅಂತ ತುಂಬ ವರ್ಷದಿಂದ ಇತ್ತು, 2-3 ವರ್ಷದಿಂದ ಅಂದ್ಕೊತಾ ಇದ್ದೀನಿ. ಟೈಮ್ ಸಿಗದೆ ಇರೋ ಕಾರಣಕ್ಕೆ ನಾನು ಮಾಡಿರಲಿಲ್ಲ. ಈ ಸಲ ಸ್ವಲ್ಪ ಟೈಮ್ ತೊಗೊಂಡು ಅದನ್ನು ಮಾಡಿದ್ದೆ. ನೋಡಿ ಹೇಗೆ ಬಂದಿದೆ ಅಂತ. ಇಷ್ಟು ಮಾವಿನ ಎಲೆನ ಈ ಥರ 2 ಪೀಸಾಗಿ ಮಾಡಿ ಅದ್ರ ಒಳಗಡೆ ಹೂವು ಇಟ್ಟು ಸ್ಟ್ಯಾಪ್ನರ್ ಪಿನ್ ಹೊಡೆದು ದಾರ ಹಾಕಬೇಕು. ನೋಡಿ ಈ ಥರ ಬಿಡಬೇಕು. ಮಾವಿನ ಎಲೆನ ಈ ಥರ ಮಾಡಬೇಕು. ಕಡ್ಡಿನ ಮಧ್ಯಕ್ಕೆ ಬಿಡಬೇಕು. ಈ ಥರ 2 ಕಡೆ ಈ ಥರ ಓಪನ್ ಮಾಡ್ಕೋಬೇಕು. ಆಮೇಲೆ ಈ ಥರ ಫ್ಲವರ್ ಇಟ್ಬಿಟ್ಟು ಮಧ್ಯಕ್ಕೆ ಮತ್ತು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಆಮೇಲೆ ಇದನ್ನು ಈ ಥರ ಕಡ್ಡಿನ ಈ ಥರ ಮಾಡಿಕೊಂಡು ಸ್ಟ್ಯಾಪ್ನರ್ ಹೊಡಿಬೇಕು. ಸ್ಟ್ಯಾಪ್ನರ್ ಪಿನ್ನು ಚೆನ್ನಾಗಿ ಕುತ್ಕೊಳ್ಳೋವರೆಗೆ ನಾನು 2-3 ಹೊಡೆದಿದ್ದೀನಿ. ಒಂದೊಂದು ಹೊಡೆದಿಲ್ಲ, 2-2, 3-3, 4-4 ಹೊಡೆದಿದ್ದೀನಿ ಒಂದೊಂದಕ್ಕೆ. ಯಾಕೆಂದರೆ ನನಗೆ ಫಸ್ಟ್ ಟೈಮ್ ಅಲ್ವಾ, ಕರೆಕ್ಟಾಗಿ ಸೆಟ್ ಆಗಿರಲಿಲ್ಲ. ನೋಡಿ ಈ ಥರ ಬರುತ್ತೆ. ಹೇಗೆ ಅನಿಸಿದೆ ಹೇಳಿ. ಎಲ್ಲ ಮಾಡಿದ ಮೇಲೆ ತೋರಣ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಟಕ 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 ಮಾಡ್ತಾಯಿದ್ದೀನಿ. ಇದು ವೀಡಿಯೋ ಮಾತ್ರ 15-11 ಮಿನಿಟ್ಸ್ ಅಷ್ಟೇ ಎಡಿಟ್ ಮಾಡಿದ್ದೀನಿ. ಆದರೆ ಇದು ಮಾಡೋಕ್ಕೆ ನನಗೆ 1 ಅವರ್ ಟೈಮ್ ತೊಗೊಂತು. ಆವಾಗ ಅನ್ನಿಸ್ತು ಹಬ್ಬದ ಕೆಲಸ ಎಷ್ಟು ಲೇಟ್ ಆಗುತ್ತೆ, ಎಷ್ಟು ಫಾಸ್ಟಾಗಿ ಮಾಡಬೇಕು ಅಂತಂದರೂ ಅಷ್ಟು ಲೇಟ್ ಆಗುತ್ತೆ ಅಂತ ಅನ್ನಿಸ್ತು. ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಮತ್ತು ಬೆಳಗ್ಗೆ ಎದ್ದು ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು. ಮನೇಲಿ ಮತ್ತು ಒರೆಸೋದು ಗುಡಿಸೋದು ಇದ್ದೇ ಇರುತ್ತಲ್ಲ ಹಬ್ಬ ಅಂದಮೇಲೆ. ತುಂಬ ಕೆಲಸ ಇರುತ್ತೆ ಆ್ಯಕ್ಚುಲಿ. ಅದಕ್ಕೆ ನಾನು ಸ್ವಲ್ಪ ಈ ಥರ ಚಿಕ್ಕ ಚಿಕ್ಕ ಡೆಕೋರೇಷನ್ದು ಅದು ಇದೆಲ್ಲ ನೈಟಲ್ಲೇ ಮಾಡಿಟ್ಕೊಂಡಿರ್ತೀನಿ. ಬೆಳಗ್ಗೆ ಎಲ್ಲ ಮತ್ತು ಆಚೆಗಡೆ ವರ್ಕ್ ಮಾಡ್ಕೊಂಡು ಬಂದು ಮತ್ತು ಮನೇಲಿ ಬಂದು ಹಬ್ಬ ಮಾಡ್ಕೋಬೇಕು. ಆ್ಯಕ್ಚುಲಿ ಹೋದ ವರ್ಷ ಏನಾಗಿದೆ, ಯಾಕೆ ಹಬ್ಬ ಮಾಡಿಲ್ಲ ನಾನು ಹೋದ ವರ್ಷ ಅಂತಂದರೆ, ಹೋದ ವರ್ಷ 6 ಮಂತ್ಸ್ ಕರೆಕ್ಟಾಗಿ ನನಗೆ ಎದ್ದೇಳಿ ಓಡಾಡೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ನನಗೆ ಕಾಲು ಈ ಮೊಂಡಿಗಳು ಮತ್ತು ಕೆಳಗಡೆ ಪಾದದ ಹತ್ರವರೆಗೂ, ಮೊಂಡಿಲಿಂದ ಪಾದದ ಹತ್ರವರೆಗೂ ಕಾಲು ವಿಪರೀತ ಪೇನಿತ್ತು. ವಿಪರೀತ ಪೇನು ಅಂತಂದರೆ ನಾನು ಒಂದು 10 ಹೆಜ್ಜೆ ಹಾಕಬೇಕು ಅಂತಂದರೆ ಒಂದು 5 ನಿಮಿಷ ತೊಗೊತಾ ಇದ್ದೆ. ನಾನು ಕುತ್ಕೊಂಡು ಕೆಳಗಡೆ ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಓನ್ಲಿ ಚೇರಲ್ಲಿ ಕುತ್ಕೊತಾ ಇದ್ದೆ. ಕೈಯಲ್ಲಿ ಹಿಡ್ಕೊಂಡು ಒಂದೊಂದು ಸರ್ತಿ ಕೋಲ್ ಹಿಡ್ಕೊಂಡೇ ನಡೀತಾ ಇದೆ. ಆ ಥರ ಪರಿಸ್ಥಿತಿ ಆಗಿಬಿಟ್ಟಿತ್ತು ನನಗೆ. ಆರೋಗ್ಯ ತುಂಬ ಕೆಟ್ಟೋಗ್ಬಿಟ್ಟಿತ್ತು. ಆದರೂ ನಾನು ವರ್ಕ್ ಬಿಡಲಿಲ್ಲ, ವರ್ಕ್ ಮಾಡಿಕೊಂಡೆ. ನಾನು ಮನೆಯಲ್ಲಿ ಮಕ್ಕಳನ್ನೂ ನೋಡಿಕೊಂಡು ಮನೆಯಲ್ಲೂ ವರ್ಕ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಅಷ್ಟು ಆ ಟೈಮಲ್ಲಿ ನನಗೆ ಮಾಡೋಕ್ಕಾಗಲ್ಲ ಅಂತ ಹೋದ ವರ್ಷ ಮಾಡಿರಲಿಲ್ಲ. 15 ಇಯರ್ಸಲ್ಲಿ ಒಂದು ಸರ್ತಿ ಮಾತ್ರ ಹಬ್ಬ ಮಾಡಿರಲಿಲ್ಲ, ಮಿಕ್ಕಿದೆಲ್ಲ ವರ್ಷವೂ ನಾನು ಮಾಡಿದ್ದೆ. ನಾನು ಹೋದ ವರ್ಷ ಅಂದ್ಕೊಂಡಿದ್ದೆ, ದೇವರೇ ನಾನು ಎದ್ದು ಓಡಾಡೋ ಪರಿಸ್ಥಿತಿಯಲ್ಲಿದ್ದರೆ ನಾನು ಚೆನ್ನಾಗಿ ಮಾಡ್ತಿದ್ದೆ. ನನಗಂತೂ ಓಡಾಡೋ ಪರಿಸ್ಥಿತಿ ಇಲ್ಲ. ನಾನು ಆಚೆ ಹೋಗಿ ಏನಾದರೂ ತರೋಕ್ಕೂ ನನ್ನ ಕಾಲು ಎದ್ದೇಳೋಕೆ ಆಗ್ತಾಯಿಲ್ಲ. ದೇವರೇ ನನ್ನ ಕಾಪಾಡಪ್ಪ, ನೆಕ್ಸ್ಟ್ ಇಯರ್ ಅನ್ನೋಷ್ಟರಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಆ ದೇವರು ನನಗೆಲ್ಲ ಒಳ್ಳೇದು ಮಾಡಿದ್ದಾನೆ. ಈ ವರ್ಷ ಅನ್ನೋಷ್ಟರಲ್ಲಿ ಆರೋಗ್ಯವಾಗಿದ್ದೀನಿ. ಎಷ್ಟು ಆರೋಗ್ಯವಾಗಿದ್ದೀನಿ ಅಂದರೆ ಟಕ 5 ಮಿನಿಟ್ಸಲ್ಲಿ 1 ಕಿಲೋಮೀಟ್ರ್ ನಡೆಯೋಷ್ಟು ಕಾಲು ಸೆಟ್ ಆಗಿದೆ. ಕಾಲು ನೋವೆಲ್ಲ ಸರಿ ಹೋಗಿದೆ ಆಮೇಲೆ ನನಗೆ ಒಬ್ರು ಹೇಳಿದ್ರು ಕ್ಯಾಲ್ಶಿಯಂ ಫುಲ್ ಡೌನ್ ಆಗಿದೆ, ಅದಕ್ಕೆ ಆ ಥರ ಕಾಲು ನೋವು ಅಂತ. ನಾನು ಝೀರೋಡಲ್ ಎಸ್ ಪಿ ಟ್ಯಾಬ್ಲೆಟು 6 ಮಂತ್ಸ್ ತೊಗೊಂಡಿದ್ದೆ. ಸ್ಟಾರ್ಟಿಂಗ್ 3 ಟೈಮ್ಸ್ ತೊಗೊತಾ ಇದ್ದೆ, ಆಮೇಲೆ 2 ಟೈಮ್ಸ್ ತೊಗೊತಾ ಇದ್ದೆ, ಆಮೇಲೆ 1 ಟೈಮ್ ತೊಗೊತಾ ಇದ್ದೆ.
ಅದ್ರ ಜೊತೆಗೆ ಕ್ಯಾಲ್ಶಿಯಮ್ ತೊಗೊತಾ ಇದ್ದೆ. ಕ್ಯಾಲ್ಶಿಯಮ್ ಸೆಟ್ ಆದಮೇಲೆ ಸ್ವಲ್ಪ 3 ಮಂತ್ಸು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸು 2 ಟೈಮ್ಸ್ ತೊಗೊಂಡಾದಮೇಲೆ ಸ್ವಲ್ಪ ಕಾಲು ಸೆಟ್ ಆಗಿದ್ದಾವೆ. ಸೆಟ್ ಆದ್ರೂ ಮಧ್ಯೆ ಮಧ್ಯೆ ನೋವು ಬರ್ತಾನೆ ಇತ್ತು ಮತ್ತೆ. ಆಮೇಲೆ ಮತ್ತೆ 3 ಮಂತ್ಸು ಝೀರೋಡಾಲ್ ಎಸ್ ಪಿ 2 ಟೈಮ್ಸ್ 3 ಟೈಮ್ಸ್ ತೊಗೊಂಡಿದ್ದೆ. 3 ಮಂತ್ಸ್ ಆದಮೇಲೆ ಝೀರೋಡಾಲ್ ಎಸ್ ಪಿ 1 ಟೈಮ್ ತೊಗೊಂಡಿದ್ದೆ. ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ 2 ಟೈಮ್ ತೊಗೊಂಡಿದ್ದೆ. ಅದ್ರ ಜೊತೆಗೆ ಊಟದಲ್ಲಿ ಸೆಟ್ ಮಾಡಿಕೊಂಡಿದ್ದೆ ನಾನು. ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸು, ಕ್ಯಾಲ್ಶಿಯಮ್ ಈ ಥರ ಎಲ್ಲ ಇರೋ ಊಟನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಮನೇಲಿ ತುಂಬ ಪ್ರಾಬ್ಲಮ್ಸ್ ಇರೋ ಕಾರಣದಿಂದ ಊಟದ ಕಡೆ ನಾನು ಗಮನ ಕೊಟ್ಟಿರಲಿಲ್ಲ. ಯಾವಾಗ ನೋಡಿದ್ರು ಬೇಳೆ ಸಾರು ಟೊಮೊಟೊ ಸಾರು ಅಂತ ತಿನ್ಕೊಂಡು ಹೆಲ್ತನ್ನ ಹಾಳು ಮಾಡ್ಕೊಂಡಿದ್ದೆ. ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತಲ್ವ. ಆ ಥರ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ಕರೆಕ್ಟಾಗಿ ಊಟ ಮಾಡಿರಲಿಲ್ಲ. ಅದಕ್ಕೆ ನನ್ನ ಹೆಲ್ತ್ ಕೆಟ್ಟೋಗ್ಬಿಟ್ಟು 6 ಮಂತ್ಸ್ ಎದ್ದೇಳೋಕ್ಕಾಗ್ದೇ ಆ ಥರ ಪರಿಸ್ಥಿತಿ ಬಂದಾಗಲೂ ನಮ್ಮವರಂತೂ ರಿಲೇಟಿವ್ಸ್ ಯಾರೂ ಬಂದು ನಮ್ಗೆ ಯಾರೂ ಏನೂ ಹೆಲ್ಪ್ ಮಾಡಲಿಲ್ಲ. ಯಾವ ಥರ ಪರಿಸ್ಥಿತಿ ಅಂದರೆ ಮನೇಲಿ ಒಂದಿನ ನಾವು ಎದ್ದು ಮಾಡಿಲ್ಲ ಅಂದರೆ ಮಕ್ಕಳಿಗೆ ಊಟನೂ ಸಿಗಲ್ಲ. ಏಕೆಂದರೆ ಮನೇಲೆಲ್ಲ ಚಿಕ್ಕ ಮಕ್ಕಳು. ನಾನು ಎದ್ದು ಮಾಡಿದ್ರೇ ಅವರು ಊಟ ಮಾಡಬೇಕು. ಅಷ್ಟು ಚಿಕ್ಕ ಮಕ್ಕಳು ಎದ್ದು ಅಡುಗೆ ಮಾಡ್ಕೊಳೋ ಅಷ್ಟು ದೊಡ್ಡವ್ರು ಯಾರೂ ಇಲ್ಲ. ಪಾತ್ರೆನೂ ತೊಳ್ಕೊಬೇಕು. ಇನ್ನು ಪಾತ್ರೆ ತೊಳೆಯೋಕ್ಕೆಲ್ಲ ದೊಡ್ಡ ಮಗಳು ಹೆಲ್ಪ್ ಮಾಡ್ತಾಳೆ ಅಷ್ಟೋ ಇಷ್ಟೋ. ಆದರೆ ಅಡುಗೆ ಮಾಡೋಕ್ಕೆಲ್ಲ ಸೆಟ್ ಆಗೋಲ್ಲ. ಚಿತ್ರಾನ್ನ ಟೊಮೊಟೊ ಗೊಜ್ಜು ಮಾತ್ರ ಮಾಡ್ತಾಳೆ. ಅದು ಬಿಟ್ಟರೆ ಬೇರೆದೇನು ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಾನೇ ಎದ್ದೆಲ್ಲ ಮಾಡ್ಕೊತಾ ಇದ್ದೆ. ಆ ಥರ ಪರಿಸ್ಥಿತಿಯಲ್ಲೂ ಜಾಬು ಮೇಂಟೈನ್ ಮಾಡಿಕೊಂಡು ವರ್ಕು ಮಾಡಿಕೊಂಡು ಮನೇಲೂ ಮಾಡ್ಕೊಂಡಿದ್ದೆ. ಹಬ್ಬ ಮಾತ್ರ ಮಾಡಿರಲಿಲ್ಲ. ಯಾಕೆಂದರೆ ಜಾಳೆಲ್ಲ ಹೊಡೆಯೋಷ್ಟು ಶಕ್ತಿ ನನ್ನ ಬಾಡಿಯಲ್ಲಿ ಇರಲಿಲ್ಲ, ನನ್ನ ಕಾಲಲ್ಲಿರಲಿಲ್ಲ. ಆ್ಯಕ್ಚುಲಿ ನಾನು 6 ಮಂತ್ಸು ಮನೇಲಿ ಧೂಳು ಹೊಡೆದಿರಲಿಲ್ಲ. ಏಕೆಂದರೆ ಎದ್ದು ಓಡಾಡೋಕ್ಕಾದ್ರೆ ತಾನೇ ನಾವೆಲ್ಲ ಮಾಡೋಕ್ಕಾಗೋದು. ಎದ್ದು ಓಡಾಡೋಕ್ಕಾಗಲಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ಆಮೇಲೆ ನಾನು ಸ್ವಲ್ಪ ಸೆಟ್ ಆದಮೇಲೆ ಮತ್ತೆ ನಾನು ಆ್ಯಕ್ಟಿವ್ ಆಗೋದೆ. ನೋಡಿ ಹೀಗೆ ಬಂತು ಹಾರ. ನಾನು ಅಂದ್ಕೊಂಡಿದ್ದೆ ನನಗೆ ಕರೆಕ್ಟಾಗಿ ಸೆಟ್ ಆಗಿಲ್ಲ ಅಂತ. ಕರೆಕ್ಟಾಗಿ ಬಂದಿಲ್ವೇನೋ ಅಂತ ನನಗೆ ಅನ್ನಿಸ್ತು. 1 ಅವರ್ ಕುತ್ಕೊಂಡು ಮಾಡಿದ್ದೀನಿ. ಫಸ್ಟ್ ಟೈಮ್ ಮಾಡಿದ್ದೀನಲ್ಲ ಯೂಟ್ಯೂಬ್ ನೋಡಿಕೊಂಡು, ಈ ಥರ ಬಂದಿದೆ. ಈ ಸರ್ತಿ ಅಂತೂ ಗಣೇಶ ನನಗೆಲ್ಲ ಒಳ್ಳೆಯದೇ ಮಾಡಿದ್ದಾನೆ. ನನ್ನ ಹೆಲ್ತ್ ಫುಲ್ ಸೆಟ್ ಆಗಿದೆ. ಅದಕ್ಕೆ ಹಬ್ಬ ಮಾಡೋಣ ಅಂತ ಅಂದ್ಕೊಂಡು ಚೆನ್ನಾಗೇ ಮಾಡೋಣ ಅಂತ ಹೋದ ವರ್ಷಕ್ಕೆ ನಾನು ಈ ವರ್ಷ ಚೆನ್ನಾಗಿ ಮಾಡ್ತಾಯಿದ್ದೆ. ಹಾಗೆ ನನಗೆ ಪರಿಚಯ ಇರೋರೊಬ್ಬರು ತುಂಬ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟು ಹೆಲ್ತ್ ಫುಲ್ ಕೆಟ್ಟೋಗಿತ್ತು. ಅವ್ರಿಗೋಸ್ಕರನೂ ಗಣೇಶನ ಹತ್ರ ನಾನು ಕೇಳ್ಕೊಂಡಿದ್ದೆ ದೇವ್ರೆ, ಅವರೂ ಆರಾಮಾಗಿ ಡಿಸ್ಚಾರ್ಜ್ ಆಗಿ ಹುಷಾರಾಗಿ ಬಂದು ಚೆನ್ನಾಗಿರಲಿ. ನಮ್ಮಿಬ್ಬರನ್ನೂ ನೀನು ಕಾಪಾಡಪ್ಪ, ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ, ಈ ವರ್ಷ ನಿನಗೆ ಚೆನ್ನಾಗಿ ವೆಲ್ಕಮ್ ಮಾಡ್ತೀನಿ ಅಂತ ಹೇಳಿದ್ದೆ ಗಣೇಶನಿಗೆ. ನೋಡಿ ಈ ಥರ ಬಂತು ನೋಡಿ. ಕರೆಕ್ಟಾಗಿ ಸೆಟ್ ಆಗಿದೆಯೋ ಇಲ್ಲೋ ನೀವೇ ಹೇಳಿ, ನನಗಂತೂ ಗೊತ್ತಾಗ್ತಾಯಿಲ್ಲ. ಲೈಕ್ ಮಾಡಿ ಹೋಗಿ, ಹಾಗೆ ಹೋಗಬೇಡಿ.